ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನೋಡಿದಾಗ ತುಮಕೂರೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ತುಮಕೂರಿಗೆ ಮೆಟ್ರೋ ಬರ್ತಾ ಇದೆ, ತುಮಕೂರಿಗೆ ಸಬರ್ಬನ್ ಬರ್ತಾ ಇದೆ, ತುಮಕೂರು ಸುತ್ತಮುತ್ತ ಸಕ್ಕಿಲ ರೈಲ್ವೆ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವುಗಳು ಕೂಡ ಅನ್ನೋದನ್ನ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಇದಕ್ಕೆ ಮೂಲ ಕಾರಣ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಏರ್ಪೋರ್ಟ್ ಇವತ್ತು ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಫೀಸಿಬಿಲಿಟಿ ಸೆಲ್ ಬರ್ತದೆ, ಅಲ್ಲಿ ಮಾಡ್ತಾರೆ. ನಮ್ಗೆ ಇರೋ ಏರ್ಪೋರ್ಟ್ಗೆ ಬೆಂಗಳೂರು ನಮ್ಮ ಮನೆಯಿಂದ ಬರ್ಬೇಕಾದ್ರೆ 1.5 ಗಂಟೆ ಬೇಕು. ತುಮಕೂರಿಂದ ನೀವು ಹೋಗಕ್ಕೆ 1 ಗಂಟೆ ಕೊಟ್ಟೈತಿ. ಹಾಗಾಗಿ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಇಡೀ ರಾಷ್ಟ್ರಕ್ಕೆ ತಮ್ಮ ಒಂದು ಪೂರ್ಣ ಅವಧಿಯನ್ನು ಮುಗಿಸಿ 2ನೇ ಅವಧಿಯಲ್ಲಿ ಇದನ್ನು ಬಿಡ್ತಾ ಇದ್ದಾರೆ. ಸೊ ಜಾತಿ ಗಣತಿ ವೈಜ್ಞಾನಿಕವಾಗಿ ಬರಬೇಕು ಅನ್ನೋದರಲ್ಲಿ ಭಾರತೀಯ ಜನತಾ ಪಕ್ಷದ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಸೊ ಭಾರತೀಯ ಜನತಾ ಪಕ್ಷ ಜಾತಿ ಗಣತಿಯನ್ನು ವಿರೋಧ ಮಾಡಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಕುರ್ಚಿಗೆ ಆತಂಕ ಬಂದಾಗೆಲ್ಲ ಈ ಜಾತಿ ಗಣತಿಯನ್ನು ತರುವಂಥದ್ದು, 3 ಜನ DCMಗಳನ್ನು ಮಾಡ್ತೀನಿ ಅನ್ನುವಂಥದ್ದು, ಈ ಥರ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗೆಲ್ಲ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಇಂತಿಂತಹ ತಂತ್ರಗಾರಿಕೆಯನ್ನು ಮಾಡುವಂಥದ್ದು. ಜಾತಿ ವರದಿ ಗಣತಿ ಬರಲಿ, ಆದರೆ ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಬಳಸ್ಕೊಳ್ಳುವಂಥದ್ದು ತಪ್ಪು. ವಸ್ತುನಿಷ್ಠವಾದಂತಹ ಜಾತಿ ಗಣತಿಯ ವರದಿ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಮಹಾತ್ಮ ಗಾಂಧಿಯವರ 3 ವರ್ಷದ ಕಾರ್ಯಕ್ರಮ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಗೆ ಬಂದು ಒಂದು 100 ವರ್ಷ ಆಯಿತು. ಇವತ್ತಿಗೆ 10 ಮತ್ತು 11 ನಿಪ್ಪಾಣಿಗೆ ಬಂದು ಒಂದು 100 ವರ್ಷ ಆಯಿತು. ಆದ್ರೆ ಕಾಂಗ್ರೆಸ್ಸಿನ ಒಬ್ಬ ನಾಯಕನು ಸಹಿತ ಇಲ್ಲೇ ವಿಧಾನಸೌಧದಲ್ಲಿ ಕೂತಿರ್ತಾರೆ ಮಂತ್ರಿಗಳು, ದಲಿತರ ಹೆಸರಿನಲ್ಲಿ ಓಟನ್ನು ತೆಗೆದುಕೊಳ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಸರ್ವಪಕ್ಷ ಸಮಿತಿಯನ್ನು ರಚನೆ ಮಾಡಿ ಎಲ್ಲ ಜನರನ್ನು ಕರೆದು, ಎಲ್ಲ ದಲಿತ ಮುಖಂಡರನ್ನು ಕರೆದು, ದಲಿತ ಚಿಂತಕರನ್ನು ಕರೆದು 2 ದಿವಸದ ಕಾರ್ಯಕ್ರಮ ಮಾಡಲಿಕ್ಕೆ ಇವ್ರಿಗೇನಾಗಿತ್ತೀರಿ? ಇವರಿಗೆ
participants all over the country, and more than participants from all over the world. About 20 countries have participated. This is not a number. It is the confidence what we restore in everyone is important. So, all of you, under the leadership of all the senior leaders in this chess, you all have joined, and various former our IAS officers also have helped in this great issue. Anyway, once again, I would like to, this is not a one-day event. When I spoke to the Honorable Chief Minister, that the place has to be given, we wanted to have it in continuous treatment. But some renovation work is going on. So I requested personally the Chief Minister, this has to be, we have to accommodate. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.